ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಅಪ್ ಟು ಡೇಟ್ ಇರುವಂಥ 2 ಸಿನಿಮಾದ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು 2 ಸಿನಿಮಾದ ಬಗ್ಗೆ ಮಾತ್ರ ಮಾತಾಡೋಕೊಟ್ಟಿರುವಂಥದ್ದು. ಒಂದು ಬಿಲ್ಲರಂಗ ಭಾಷಾ, ಹಾಗೇನೆ ಡೆವಿಲ್ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಒಂದು ಟಫ್ ಫೈಟ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ನಾನು ಬಿಲ್ಲರಂಗ ಭಾಷೆ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ಯಾಕೆಂದ್ರೆ ಇತ್ತೀಚೆಗೆ ಬರ್ತಿರೋವಂಥ ಪೋಸ್ಟಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ರೀಸೆಂಟಾಗಿ ಲೀಕ್ಸ್ ಆಗಿರೋವಂಥ ಸೆಟ್ಟಿನ ಒಂದು ಲೀಕ್ಸ್ ಆಗಿರುವಂಥದ್ದು. ಅಂದರೆ ನೀವು ಪ್ರತಿಯೊಂದು ನೋಡ್ಬೋದು, ಗಾಡಿ ಎಲ್ಲ ಕಂಪ್ಲೀಟ್ಲಿ F1 ರೇಸ್ ಫಾರ್ಮುಲಾ 1 ಆಗಿರ್ಬೋದು, ಆದರೂ ಕೂಡ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್, ಮಾಡಿಫೈಡ್, ಪ್ರತಿಯೊಂದು ಫ್ಯೂಚರಿಸ್ಟಿಕ್ ಆಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಏನು ಹೇಳಿದ್ದೆ ಲಾಸ್ಟ್ ಟೈಮ್, ಗ್ರೀನ್ ಸ್ಕ್ರೀನ್ ಒಳಗಡೆನೆ, ಸೆಟ್ ಒಳಗಡೆಯಿಂದನೇ, ಅದೇ ಕಾರಣಕ್ಕೂ ಆಚೆ ಬರಲ್ಲ, ಅದೇ ರೀತಿ ಆ ಒಂದು ಸೆಟ್ ಒಳಗಡೆಯಿಂದನೇ ಬಂದಿರುವಂಥ ಒಂದು, ಅಂದರೆ ಒಂದು ಏನಂತಂದರೆ ಅಷ್ಟೊಂದು ಸ್ಯಾಚುರೇಟೆಡ್ ಆಗಿ ಕಾಣಿಸ್ತಿರೋಂಥ ಒಂದು ಸಿಚುವೇಷನಲ್ಲಿ ಒಂದು ಶೂಟ್ನ ಮಾಡ್ತಿದ್ದಾರೆ ಅಂತಂದಾಗ ನನಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಯಾವ ರೀತಿ ಫ್ಯೂಚರಿಸ್ಟಿಕ್ ಆಗಿ ಇಡೋಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ತುಂಬಾ ಎಕ್ಸೈಟೆಡ್ ಆಗಿರೋವಂಥದ್ದು ಅದಕ್ಕೆ ಕೂಡ. ಯಾಕೆಂದರೆ ಅವರೇ ಆಲ್ರೆಡಿ ತುಂಬ ಹಿಂದಿನ ವೀಡಿಯೋದಲ್ಲಿ ಒಂದು ಹೇಳಿದ್ದೆ, ಒಂದು ಅಪ್ಡೇಟ್ ಆಚೆ ಹಾಕಿದ್ರು. ಅದು ಯಾಕೆಂದರೆ ಅದೇನು ಲೀಕ್ಡ್ ವಿಷಯ ಅಂತಲ್ಲ, ಅವರೇನೆ ಭಂಡಾರಿ ಅವರೇನೆ ಹೇಳಿದರು, ಪ್ರತಿಯೊಂದೂ ಅಂದರೆ ಸ್ಕ್ರೂಯಿಂದ ಹಿಡಿದು ಪ್ರತಿಯೊಂದು ಡ್ರೆಸ್ಸು, ಪ್ರತಿಯೊಂದು ಕಾರು ಬೈಕ್ ಏನೇ ವೆಹಿಕಲ್ಸ್ ಬಳಸೋದಿದ್ರು ಅದೊಂದು ಪ್ರತಿಯೊಂದೂ ಮಾಡಿಫೈಡ್ ಆಗಿರುತ್ತೆ, ಫ್ಯೂಚರಿಸ್ಟಿಕ್ ಆಗಿರುತ್ತೆ ಅಂತ ಇಲ್ಲಿ ನಮಗೆ ಅದು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಸೆಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಈ ಹಿಡನ್ ಡೀಟೇಲ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಡೆವಿಲ್ ಬಗ್ಗೆ ಮಾತಾಡ್ಕೊಬಿಡೋಣ. ಡೆವಿಲ್ ಸೆಟ್ನ ಲೀಕ್ ಕೂಡ ಆಗಿತ್ತು, ಆದರೆ ನಾನು ತುಂಬ ದಿನ ಬೇಡ, ಇದು ಈಗ ಹಾಕೋದು ಬೇಡ ಅಂತ ಅನ್ಕೊಂಡೆ. ಆದರೆ ಈಗ ಎಲ್ಲ ಕಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಒಂದು ಸೆಟ್ಸ್ನ ನೋಡಿ, ಈ ಸೆಟ್ ನೋಡಿದ್ರೆ ನಿಮಗೆ ಅಲ್ಲಿ ಅಂತ ಅನ್ನೋ ಒಂದು ಸಿನಿಮಾದ ಪೋಸ್ಟರ್ ಜಾಸ್ತಿ ಕಾಣುತ್ತೆ ಬೇರೆ ಪೋಸ್ಟರ್ಗಿಂತನೂ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಹಿಡನ್ ಡೀಟೇಲ್ ಆಗಿರುವಂಥದ್ದು. ಇದೇ ಸೆಟ್ ಆಗಿರುವಂಥದ್ದು. ನೀವೇನು ನೋಡ್ತಿದ್ದೀರಾ, ಹೋಟೆಲ್ ಪ್ಯಾರಡೈಸ್ ಅಂತೆಲ್ಲ ಕಾಣಿಸ್ತಾ ಇದೆಯಲ್ಲ, ಮೇನ್ಲಿ ಇರುವಂಥ ವಿಷಯ ಏನಂತಂದರೆ ಇದೊಂದು ಮಾಫಿಯಾ ಬೇಸ್ಡ್ ಸಿನಿಮಾ ಆಗಿರುವಂಥದ್ದು, ಡ್ರಗ್ ಮಾಫಿಯಾ ಬೇಸ್ಡ್ ಸಿನಿಮಾ ಆಗಿರುವಂಥದ್ದು. ಆದರೂ ಕೂಡ ಹೇಳ್ತಾ ಇದ್ದೀನಿ ಕೇಳಿ, ಇಲ್ಲಿ ಪೊಲಿಟಿಕಲ್ ಡ್ರಗ್ ಮಾಫಿಯಾ ಬೇಸ್ಡ್ ಸಿನಿಮಾ ಆಗಿರುವಂಥದ್ದು. ಇದನ್ನು ನಾನು ಹೇಳಬಾರ್ದೆ, ಬಿಟ್ಟಾಕೋಣ ಈ ಸ್ಟೋರಿ ಬೇಸ್ಡ್ ಅಲ್ವಾ ಅಂತ. ಆದರೆ ಪೂರ್ತಿ ಸ್ಟೋರಿನ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ಬೇಕಾದ್ರೆ ಇದು ಯಾಕೆ ಬಿಡೋದು, ಅದರಲ್ಲದೆ ಈಗ ಆಲ್ರೆಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿರ್ಬೇಕಾದ್ರೆ ನಾನು ನನ್ನ ವೀಡಿಯೋದಲ್ಲಿ ಹೇಳ್ದಲ್ಲೇ ಇದ್ರೆ ಹೇಗೆ, ಇಂಥ ಒಂದು ಎಕ್ಸೈಟೆಡ್ ವಿಷಯನ ನಾನು ಹೇಳ್ದಲ್ಲೇ ಇದ್ರೆ ಹೇಗೆ ಅಂತ ನೀವು ಅಂದ್ಕೊಂಡಿರ್ಬೋದು. ಏನು ಗುರು ಇದರಲ್ಲಿ ಏನಿದೆ ಎಕ್ಸೈಟ್ಮೆಂಟು ಅಂತ. ನಾನು ಇಲ್ಲಿ ಈಗ ಮಾತಾಡೋಕೊಟ್ಟಿರೋಂಥ ವಿಷಯ 2 ಸಿನಿಮಾದ ಇಟ್ಕೊಂಡು ಹೇಳ್ತಾ ಇದ್ದೀನಿ. BRB ಸಿನಿಮಾ ಹಾಗೆಯೇ ಡೆವಿಲ್ ಸಿನಿಮಾದ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಅಂದ್ಕೊಂಡಿರೋ ರೀತಿ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಪ್ರೆಸೆನ್ಸ್ ಇರಲ್ಲ, ಅದಕ್ಕಿಂತನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದು ಫ್ಯೂಚರಿಸ್ಟಿಕ್ ಆಗಿ ಬೇರೆ ರೀತಿಯೇ ಸೌಂಡ್ ಮಾಡ್ತಾ ಇದ್ರೆ, ಈ ಡೆವಿಲ್ ಸಿನಿಮಾ ಬೇರೆ ರೀತಿಯೇ ಸೌಂಡ್ ಮಾಡ್ತಾ ಇದೆ. ಯಾಕೆ ಅಂತಂದರೆ ವಿಜುವಲಿ ನಿಮಗೆ ತುಂಬಾ, ಮೇಯ್ನ್ಲಿ ಆ್ಯಕ್ಟಿಂಗ್ ವಿಷಯದಲ್ಲಿ ನಾನು ಬಂದರೆ, ದಾಸ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದೀರಲ್ಲ, ಆ ಒಂದು ಕ್ಯಾರೆಕ್ಟರ್ನ ಒಂದು ಅಪ್ಡೇಟೆಡ್ ವರ್ಷನ್ 2.0 ಅಂತ ಹೇಳ್ತಾರಲ್ಲ, ಆ ಅಪ್ಡೇಟೆಡ್ ವರ್ಷನ್ ನಿಮಗೆ ಇಲ್ಲಿ ಈ ಡೆವಿಲ್ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾನು ಯಾವುದೇ ಕಾರಣಕ್ಕೂ ಕಂಪ್ಯಾರಿಸನ್ ಮಾಡ್ತಿರೋವಂಥದ್ದಲ್ಲ. ಕಂಪ್ಯಾರಿಸನ್ ಅಂದ್ಕೊಂಡ್ರು ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಎರಡೂ ಕೂಡ ಕನ್ನಡ ಸಿನಿಮಾನೇ ಆಗಿರುವಂಥದ್ದು, ನಮ್ಮ ಪ್ರೌಡ್ ಕನ್ನಡ ಸಿನಿಮಾನೇ ಆಗಿರುವಂಥದ್ದು. ಸೊ ಗೈಸ್, ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ನನಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ್ಯಂಡ್ ಪ್ರತಿಯೊಂದು ಸಿನಿಮಾದ ಬಗ್ಗೆನೂ ಕನ್ನಡ ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾನೂ ಅಷ್ಟು ಬರ್ತಾ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಪ್ಕಮಿಂಗ್ ಡೇಸಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನಾನು ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮಲ್ಲಿ ಕರೆಕ್ಟ್ ಮಾಡಿ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.